ಎಷ್ಟಂತ ಈ ರೂಮ್ನಾಗ ಕುಂಡ್ರಲ್ಲಪ್ಪ, ನನಗಂತೂ ಬೇಜಾರಾಗ್ಬಿಟ್ಟೈತಿ. ಇವ್ರ ಮನ್ಯಾಗ ಏನು ಕೆಲಸನೂ ಹೇಳಂಗಿಲ್ಲ. ಏನು ಮಾಡಲಿ, ಸ್ವಲ್ಪ ಹೊರಗೆ ಹೋಗಿ ಕುಂಡ್ರಲ್ಲ, ಯಾರ್ದಾರ ಜೊತೆ ಮಾತಾಡ್ಲ. ಅಲ್ಲ, ಸಿದ್ಧಾರ್ಥ ಪೂಜಾ ನಾ ಅನ್ಕೊಂಡಂಗೆ ಅವರಿಲ್ಲ. ನಿಜವಾಗ್ಲೂ ಸಿದ್ಧಾರ್ಥ ಪೂಜಾನ ಇಷ್ಟಪಟ್ಟ ಮದುವೆ ಆಗ್ಯಾನ ಅನ್ನೋದಕ್ಕೆ ಅವರಿಬ್ರು ಈಗ ಅದಾರಲ್ಲ, ಅದೇ ಕಾರಣ. ನಾನು ಸಿದ್ಧಾರ್ಥ ವಾಪಸ್ ನನಗೆ ಜಾಬ್ ಕೊಟ್ಟಿದ್ದು, ಇಷ್ಟೆಲ್ಲ ಸಹಾಯ ಮಾಡಿದ್ದು ನೋಡಿದರೆ ಸಿದ್ಧಾರ್ಥಗೆ ನನ್ನ ಮೇಲೆ ಇಷ್ಟ ಐತಿ ಅಂತ ಅಂದ್ಕೊಂಡಿದ್ದೆ. ಆ ಥರ ಏನು ಅನ್ಸತ್ತಿಲ್ಲ. ಅವ್ನು ನಂಗೆ ಸಹಾಯ ಮಾಡಿದ ಉದ್ದೇಶ ಪಾಪ ಕಷ್ಟದಾಗದಾಳೇನೋ ಅಂತ ಮಾಡ್ದೆ ಅನಿಸ್ತೈತಿ. ಆದರೂ ಅವರಿಬ್ರು ಒಂದಾಗಿರೋದು ನನ್ನ ಕಣ್ಣೇ ನೋಡೋಕ್ಕಾಗೋತ್ತಲ್ಲ. ಏನು ಮಾಡಲಿ? ಇಲ್ಲ, ಈ ಮನೆ ಒಳಗೆ ಆದಷ್ಟು ಲಘು ಪರ್ಮನೆಂಟ್ ಆಗಿರುವಂಥ ವ್ಯವಸ್ಥೆ ಆಗಲೇಬೇಕು. ಹೆಂಗಾರ ಮಾಡಿ ಒಂದು 4-5 ದಿನಕ್ಕೆ ನಾ ಈ ಮನೆಗೆ ಇರಾಕೆ ಬಂದಿದ್ದೆ. ಆದ್ರೆ ಒಂದು 2 ತಿಂಗಳಾಗಾರ ಮುಂದೂಡಲೇಬೇಕು. ಹೆಂಗಾರ ಮಾಡಿ ಸಿದ್ಧಾರ್ಥನ ಜೊತೆ ಮಾತಾಡಿದ್ರೆ ಅವ್ನು ಒಪ್ಕೋತಾನೆ. ನಾನು ಸಿದ್ಧಾರ್ಥನ ಜೊತೆ ಮಾತಾಡ್ತೀನಿ. ಒಂದು 4 ದಿನ ಬೇಡ, ಒಂದು 2 ತಿಂಗಳಾದರೂ ನಿಮ್ಮ ಮನೆ ಒಳಗೆ ಇರ್ತೀನಿ. ಒಂದು 2 ತಿಂಗಳ ಮಟ್ಟಿಗಾದರೂ ನಿಮ್ಮ ಮನೆ ಒಳಗೆ ಇದ್ದೇ ಇರ್ತೀನಿ. ಅದಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳಿದ್ರೆ ಸಿದ್ಧಾರ್ಥ ಇನ್ನೂ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಮಾಡ್ತೀನಿ. ಆ 2 ತಿಂಗಳ ಟೈಮ್ ಒಳಗೆ ಆದಷ್ಟು ಸಿದ್ಧಾರ್ಥನ ಹೊಲಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಯಾರಿಗೆ ಗೊತ್ತು, ನನ್ನ ಹಣೆ ಬರದೊಳಗೆ ಈ ಮನೆ ಸೊಸೆ ಆಗೋ ಯೋಗ ಇದ್ರೂ ಇರ್ಬೋದಲ್ಲ. ಒಂದ್ಸಲ ಪೂಜಾನ್ ಸ್ಥಾನ ನನಗೆ ಸಿಕ್ತಂದ್ರೆ ಈ ಮನೆಯೊಳಗೆ ರಾಣಿ ಇದ್ದಂಗೆ ಇರ್ಬೋದು. ನಾ ಇಷ್ಟ ಆಸ್ತಿ ಐಶ್ವರ್ಯ ಸಿದ್ಧಾರ್ಥನಂತ ಗಂಡ ಯಾರಿಗೊಂಟು ಯಾರಿಗಿಲ್ಲ. ನಾವು ಒಂದು ಕಾಲದಾಗ ಇದನ್ನೆಲ್ಲ ಕಳ್ಕೊಂಡಿರ್ಬೋದು, ಆದರೆ ಇದನ್ನೆಲ್ಲ ಮತ್ತೆ ಗಳಿಸ್ಕೊಳಕ್ಕೆ ದೇವ್ರು ನನ್ನ ಇಲ್ಲಿ ಕಳ್ಸಾನ ಅಂತ ಅನಿಸತ್ತೈತಿ. ಹೌದು, ಈಗ ಸಿಕ್ಕಿರೋ ಅವಕಾಶನ ನಾವು ವೇಸ್ಟ್ ಮಾಡಬಾರ್ದು. ಈಗ ಹೋಗಿ ಸಿದ್ಧಾರ್ಥನ ಜೊತೆ ಮಾತಾಡ್ತೇನೆ. ಪೂಜಾ ರೀ, ಏನು ಮಾಡತ್ತಿ ಪೂಜಾ? ಅಯ್ಯೋ ಶಿಟ್ ಪೂಜಾ, ಸಾರಿ, ನನಗೆ ಒಂದು ವಿಚಾರ ಹೇಳೋದ ಮರ್ತ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ ಸತೀಶ್ ಅದಾನಲ್ಲ, ಅವ್ರ ಮಗಳು ಬರ್ತಡೇಗೆ ಇನ್ವೈಟ್ ಮಾಡಿದ್ದ. ಸೊ ಬೇಗ ರೆಡಿ ಆಗ್ತೀಯಾ? ಹೋಗಿ ಬರೋನು. ಅವನ ಮಗನ್ ಬರ್ತಾರಕ್ಕ, ಮುಂಚೆನೆ ಹೇಳ್ಬಾರ್ದೇನು? ರೆಡಿ ಆಗಿರ್ತಿದ್ದೆ ನಾನು. ಅಯ್ಯೋ ಸಾರಿ, ನೆನಪಾಗ್ಲಿಲ್ಲ. ಸ್ವಲ್ಪ ಬೇಗ ರೆಡಿ ಆಗ್ಬಿಡು, ಹೋಗ್ಬಿಡೋಣ. ಸರಿ ರೀ, ರೆಡಿ ಆಗ್ತೀನಿ. ಸಿದ್ಧಾರ್ಥ, ಓ ಸಾಕ್ಷಿ, ಬಾ ಸಾಕ್ಷಿ. ಯಾಕೋ ಟೈಮ್ ಪಾಸ್ ಆಗ್ತಿರ್ಲಿಲ್ಲ, ಅದಕ್ಕೆ ನಿನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಬಂದೆ. ಟೈಮ್ ಪಾಸ್ ಆಗ್ತಿಲ್ವಾ? ಟಿ ವಿ ನೋಡು, ಇಲ್ಲ ಅಂದ್ರೆ ನಮ್ಮ ಮನೆ ಒಳಗೆ ನಮ್ಮ ಅತ್ತಿ ಮಗಳ ಪ್ರೀತಿ ಅಂತದಾಳೆ ನೋಡು, ಆಕೆ ಜೊತೆ ಮಾತಾಡು. ಇಲ್ಲ ನನ್ನ ತಂಗಿ ಇದಾಳಲ್ಲ ಶಶಿ, ಆಕೆ ಜೊತೆ ಮಾತಾಡು. ತಾನಾಗೆ ಟೈಮ್ ಪಾಸ್ ಆಗುತ್ತೆ. ಹಾಂ, ಅದು ಶಶಿ ಅವರು ಏನೋ ಅವ್ರ ರೂಮ್ ಒಳಗೆ ಬ್ಯುಸಿ ಇದ್ರೆ. ಇನ್ನು ಪ್ರೀತಿ ಆಕಿ ಕಾಲೇಜ್ಗೆ ಹೋಗಿದ್ಲಲ್ಲ, ಆಕಿ ಏನೋ ಆಕಿದು ವರ್ಕ್ ಅಭ್ಯಾಸ ಏನೋ ಮಾಡ್ಕೊಳತ್ತಿದ್ಲು. ಸುಮ್ಮನೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂಥೇಳಿ ನಿನ್ನ ಜೊತೆನ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಆಯ್ತಂತ ಬಂದೆ. ಅಯ್ಯೋ ಸಾಕ್ಷಿ, ನನ್ನ ಜೊತೆ ಮಾತಾಡಕ್ಕೆ ಬಂದ? ನನ್ನ ಫ್ರೆಂಡ್ ಮಗಳು ಬರ್ತಡೇ ಐತಂತ ಹೊಂಟಿದ್ನಿ. ಸಾರಿ, ನಾಳೆ ಬೇಕಾದ್ರೆ ಮಾತಾಡ್ಕೊಂಡು. ಹಾಂ, ನೀನು ಇಲ್ಲ ಒಂದು ಕೆಲಸ ಮಾಡು, ನಮ್ಮ ಅವ್ಗೆ ಹೇಳ್ತೇನೆ, ಬಾ, ಆಕೆ ಜೊತೆ ಮಾತಾಡ್ಕೊಂತಕೊಂಡು ಸ್ವಲ್ಪ ಟೈಮ್ ಪಾಸ್ ಆಕೈತಿ. ಏನಪ್ಪ ಹಿಂಗಂತಾರಲ್ಲ. ಹಾಂ, ಇಲ್ಲ ಸಿದ್ಧಾರ್ಥ್, ಬೇಡ ಪಾಪ ಅವರು ಏನೋ ಕೆಲಸದಾಗ ಬ್ಯುಸಿ ಇರ್ತಾರೆ. ಅವ್ರು ಯಾಕೆ ಡಿಸ್ಟರ್ಬ್ ಮಾಡೋದು? ನಾವಂತ ಹೇಳ, ನೀ ಏನೋ ತಿಳ್ಕೊಂಗಿಲ್ಲ ಅಂತಂದ್ರೆ ನಾವಂತ ಹೇಳ್ತೀನಿ. ಅದಕ್ಕೆ ಯಾಕೆ ಮೀನಾಮೇಷ ಅನ್ನಿಸ್ತೀಯ ಸಾಕ್ಷಿ? ಏನಾಯ್ತು ಹೇಳ. ನೀ ಏನೋ ತಿಳ್ಕೊಬಾರ್ದು. ಏನಪ್ಪ ಇಷ್ಟು ಡೈರೆಕ್ಟಾಗಿ ಕೇಳಿಬಿಟ್ಲಲ್ಲ ಸಾಕ್ಷಿ ಅಂತ ಅನ್ಕೋಬಾರ್ದು, ಅಂದ್ರಷ್ಟೇ ಕೇಳ್ತೇನಪ್ಪ. ನಾನು ಯಾವತ್ತಾದರೂ ಹಂಗೆ ತಿಳ್ಕೊಂಡಿನ ಸಾಕ್ಷಿ? ಏನದು, ಯಾಕೆ ಹಿಂದೂ ಮುಂದೆ ವಿಚಾರ ಮಾಡತ್ತಿ? ಕೇಳಪ್ಪ. ನಾನು ನೀವು ಹೋಗ್ತಿರೋ ಬರ್ಡೇ ಪಾರ್ಟಿಗೆ ಬರ್ಬೋದಾ? ಅಯ್ಯೋ ಬರ್ತೀಯಾ? ಅದಕ್ಕೆ ಯಾಕೆ ಇಷ್ಟು ಮೀನಾಮೇಷ ಅನ್ನಿಸ್ಬೇಕು? ಸರಿ, ಹೋಗಿ ರೆಡಿಯಾಗಿ ಬಾ, ಹೋಗಿ ಬರೋಣ. ಅದ್ರೊಳಗೆ ಏನೈತಿ? ಥ್ಯಾಂಕ್ ಯು ಸಿದ್ಧಾರ್ಥ್. ಪಟ್ಟಂತ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹಾಂ ಸರಿ, ಹೋಗು. ರೀ, ಯಾರಿಲ್ಲ, ನೀ ರೆಡಿ ಆದ? ಹಾಂ, ಆಗತ್ತೇನ್ರಿ. ಯಾಕೆ? ಸರಿ, ರೆಡಿಯಾಗಿ ಚಳಕ್ ಬಾ, ನಾನು ಅಲ್ಲಿರ್ತೇನೆ. ಹಾಂ. ಪಲ್ಲವಿ ಅವ್ರಿ, ನಾ ಹೇಗೆ ಕಾಣತೀನಿ ಸ್ವಲ್ಪ ನಾನು ನೋಡಿ ಹೇಳ್ತೀರಾ?
ತಳಗಿಂದ ಮೇಲೆ. ಅಲ್ಲ ಸಾಕ್ಷಿ, ನೀ ಹೇಗೆ ಕಂಡ್ರೆ ನನಗೇನು? ಅಲ್ಲ, ನನಗೇನು ಪ್ರಯೋಜನ? ನೀ ಹೆಂಗಾದ್ರೂ ಕಾಣು. ಸಿದ್ಧಾರ್ಥ್ ಆಫೀಸ್ ಒಳಗೆ ನಿನ್ನ ಅಕೌಂಟೆಂಟ್ ಜಾಗನ ಕಿತ್ತು ನನಗೆ ಕೊಟ್ಟಿದ್ದಕ್ಕೆ ಸರಿಯಾಗಿ ಹೊರ್ಕೊಂಡಂಗೈತಿ ಪಲ್ಲವಿ ಮೇಡಮ್ ಅವರು. ಹಲೋ ಸಾಕ್ಷಿ, ಇವತ್ತು ಸಿದ್ಧಾರ್ಥ ನಿನಗೆ ಆ ಜಾಬ್ನ ಕಿತ್ತು ನನ್ನ ಕೈಲಿ ಕಿತ್ತು ನಿನ್ನ ಕೈಯಾಗ ಇಟ್ಟಿರ್ಬೋದು. ಒಂದಲ್ಲ ಒಂದಿನ ಅದು ನನಗೆ ಸೇರ್ಬೇಕಾಗಿದ್ದೆ. ನೀ ಎಷ್ಟು ದಿನ ಈಗ ಬಂದಕ್ಕಿನಿ, ನಾಳೆ ಹೋಗಾಕಿನ. ಭಾಳ ಮೆರಿಬೇಡ. ನನ್ನ ಜೊತೆ ಆಟಾಡಕ್ಕೆ ಬರಕ್ಕೆ ಹೋಗ್ಬೇಡ. ಈ ಪಲ್ಲವಿ ಅಷ್ಟು ಸಾಮಾನ್ಯದಕ್ಕೆಲ್ಲ ಅರ್ಥ ಮಾಡ್ಕೋ. ಪಲ್ಲವಿ, ಸಾಕ್ಷಿ, ಏನು ಇಬ್ಬರು ಕೂಡಿ ಮಾತಾಡ್ಕೊಂಡು ನಿಂತೀರ? ಸಾಕ್ಷಿ, ಎಲ್ಲರ ಹೋಗತ್ತೀಯಾ? ರೆಡಿಯಾಗಿ ಅಲ್ಲವ, ಅದಕ್ಕೆ ಕೇಳಿದೆ. ಹಾಂ ಅಮ್ಮ, ಅದು ಸಿದ್ಧಾರ್ಥ್ ಅವನ ಫ್ರೆಂಡ್ ಮಗಳು ಬರ್ತಡೇ ಹೊಂಟಿತ್ತಂತೆ. ನನ್ನೂ ಇನ್ವೈಟ್ ಮಾಡ್ದೆ, ಅದಕ್ಕೆ ರೆಡಿ ಆದೆ ಅವನ ಜೊತೆ ಹೋಗ್ಬೇಕಂತ. ಏನಿದೆ? ಸಿದ್ಧಾರ್ಥ ನನ್ನ ಮುಂದೆ ಪೂಜಾ ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಈಕೆ ಕರ್ಕೊಂಡು ಹೋಗ್ತಾನಂತ? ಅಲ್ಲ, ಈ ಹುಡುಗ ಯಾಕೆ ಹಿಂಗೆ ಮಾಡಕತ್ತಾನ? ಗಂಡ ಹೆಂಡತಿ ಕೂಡ ಹೋಗ್ಬೋದು ಬಿಟ್ಟ ಈಕಿನ ನಡಕ ಯಾಕೆ ಜೋಡು ಮಾಡ್ಕೊಂಡು ಹೊಂಟಾನ? ಅಲ್ಲ, ಈ ಹುಡುಗಿಗಾರ ತಿಳಿತೈತೆ ಇಲ್ಲೋ ಅವ್ರ ಗಂಡ ಹೆಂಡತಿ ಹೊಂಟಾರು, ನಾ ಹೋಗಬೇಕು ಹೋಗಬಾರ್ದು ಅಂತೇಳಿ. ಛ, ಈ ಹುಡುಗಿದ ಏನು ಅರ್ಥ ಆಗತ್ತಪ್ಪ. ಅಮ್ಮ ಅಮ್ಮ, ಹಾಂ, ಏನು? ಅಲ್ಲ, ಏನೋ ಯೋಚನೆ ಮಾಡ್ಕೊಂಡ ನಿಂತ್ರಿ, ಏನಮ್ಮ? ಏನಿಲ್ಲ, ನನ್ನ ಮುಂದೆ ಸಿದ್ಧಾರ್ಥ ಪೂಜಾ ಹೋಗಿ ಬರ್ತೀವಿ ಅಂತ ಹೇಳಿತವ. ಈಗ ನಿನ್ನೂ ಕರ್ಕೊಂಡು ಹೋಗ ಅಂತಾನಂತಲ್ಲ, ಅದಕ್ಕೆ. ಹಾಂ ಹಾಂ, ಹೋಗ್ಬರ್ರಿ. ಓ ಸಾಕ್ಷಿ, ರೆಡಿ ಆದ? ಹಾಂ ಸಿದ್ಧಾರ್ಥ್, ನಾ ಆವಾಗಲೇ ರೆಡಿ ಆದೆ. ಹೌದಾ? ಅವ ಪೂಜಾ ತಳಗಿಳಿದು ಬಂದ ರೆಡಿಯಾಗಿ? ಪೂಜಾನು ಬರತ್ತಾಳ? ಇಲ್ಲ, ಅಕ್ಕಿನ ರೆಡಿಯಾಗಿ ಬಂದಿಲ್ಲ. ಬರ್ಬೋದೀಗ. ಸಾಕ್ಷಿನೂ ಕರ್ಕೊಂಡು ಹೊಂಟೇನಪ್ಪ? ಹಾಂ ಹ್ಞೂನವ, ಸಾಕ್ಷಿನೂ ಕರ್ಕೊಂಡು ಹೊಂಟೀನಿ. ಹಾಂ, ಸಾಕ್ಷಿಗೆ ಪಾಪ ಟೈಮ್ ಪಾಸ್ ಆಗೋದು ಅನ್ನತ್ತಿದ್ಲ ಮನ್ಯಾಗ. ನಾನು ಬರ್ತೀನಿ ಅಂತಂದ್ಲು, ಹೀಗಾಗಿ ಸರಿ ಬಾ ಅಂತಂದೆ. ನಸ್ಕೊಂಡು ಕಾಯ್ದಂಗದ. ಈಗರ ಅತ್ತಿ ಮುಂದೆ ಸಿದ್ಧಾರ್ಥ ಕರೆದ ಅಂದ್ಲು, ಈಗ ತಾನಾಗಿ ಬರ್ತೀನಿ ಅಂದ್ಲು. ಈಕೆ ಅವತಾರನು ಈಕೆ ಒಂದು ಗತಿ ಕಾಣಿಸ್ತೇನೆ. ನೋಡ್ತಾ ಇರು ಸಾಕ್ಷಿ, ನೋಡ್ತಾ ಇರು. ಹೌದೇನಪ್ಪ? ಸರಿ, ಹೋಗ್ಬರ್ರಿ ರೀ. ಓ ಪೂಜಾ, ಎಷ್ಟು ಚಂದ ರೆಡಿಯಾಗಿ ನೀನು. ನಿಜವಾಗ್ಲು ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಈಗೀಗ ಭಾಳ ಚೇಂಜ್ ಆಯ್ತು. ನಾ ಹೇಳಿದ್ದೆಲ್ಲ ನಿಂಗೆ ಪಾರ್ಟಿಗೆ ಇಂಥದ ಡ್ರೆಸ್ ಹಾಕ್ಕೋಬೇಕು, ಪೂಜೆಗೆ ಪುನಸ್ಕಾರಕ್ಕೆ ಮದ್ವೆಗೆ ಈ ಥರನೇ ಸಾರಿ ಉಟ್ಕೋಬೇಕು ಅಂಥೇಳಿ ನೀ ಇವತ್ತು ಪಾರ್ಟಿ ಅಂದ ತಕ್ಷಣ ಪಾರ್ಟಿ ವೇರ್ ಸಾರಿ ಹಾಕ್ಕೊಂಡಿಲ್ಲ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಪೂಜಾ. ನಿಜವಾಗ್ಲು ನೀ ಭಾಳ ಚಂದ ಕಾಣತ್ತಿ ಇವತ್ತು. ನನ್ನ ಸೊಸೆ ಪಾಕಿ, ನನ್ನ ಸೊಸೆ ಸಿದ್ಧಾರ್ಥ ಹೆಂಗೆ ಎಲ್ಲೇ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂತ ಮಾಡಿ ಏನಕ್ಕಿನ? ನಿಜವಾಗ್ಲೂ ಪೂಜಾ, ಯು ಲುಕಿಂಗ್ ಸೋ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಸರಿ, ಲೇಟ್ ಆಕೈತಿ. ನನ್ನ ಫ್ರೆಂಡ್ ಸತೀಶ ಲಘು ಬರ್ರಿ ಅಂತ ಹೇಳಿದ್ದ. ಹೋಗೋಣ ಇನ್ನ? ಸರಿ ರೀ, ಹೋಗೋಣ. ಅತ್ತೀರ ಅಡುಗೆ ಎಲ್ಲ ಮಾಡಿಟ್ಟೇನೆ ರೀ, ಬಿಸಿ ಬಿಸಿ ಐತಿ. ಲಘುನ ಊಟ ಮಾಡಿ ಗುಳಿಗೆ ತಗೋರಿ, ನಾನು ಹೋಗಿ ಬರ್ತೀನಿ. ಯವ್ವ ಪೂಜಾ, ನೀ ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡವಾ? ನಾನು ಆರಾಮ್ ಮನೆ ಒಳಗೆ ಬಿಸಿ ಬಿಸಿದ ಊಟ ಮಾಡಿ ಗುಳಿಗೆ ತೊಗೊಂಡು ಆರಾಮ್ ನಿದ್ದೆ ಮಾಡ್ತೇನೆ. ನೀವಿಬ್ಬರು ಆರಾಮ್ಸೆ ಹೋಗಿ ಬರ್ರಿ. ಹಾಂ ಸರಿ ಅವ್ವ, ಹೋಗಿ ಬರ್ತೀವಿ. ಸಾಕ್ಷಿ. ಹಾಂ ಸಿದ್ಧಾರ್ಥ್. ಹಾಂ ನಡಿ ಹೋಗೋಣ, ನಡಿ ಲಗುನ ಹೋಗೋಣ ನಡಿ. ರೀ, ಸಾಕ್ಷಿಯವರು ಬರ್ತಾರ ನಮ್ಮ ಜೊತೆ? ಹಾಂ, ಪಾಪಕ್ಕೆ ಟೈಮ್ ಪಾಸ್ ಆಗತ್ತಿದ್ದಿಲ್ಲ ಅಂತ ಹಿಂಗೆ ನಾವು ಹೊಂಟೀವಿ ಅಂತಂದೆ. ಬರ್ತೀನಿ ಅಂತಂದ್ಲು, ಬಾ ಅಂದೆ. ಏನು ಪ್ರಾಬ್ಲಮ್ ಇಲ್ಲಲ್ಲ ಪೂಜಾ? ಇಲ್ಲ, ಬರ್ರಿ. ಸರಿ ನಡಿ ಸಾಕ್ಷಿ. ಸರಿ ಬಾ ಪೂಜಾ, ಹುಷಾರಾಗಿ ಹೋಗಿ ಬರ್ರಿ. ಸರಿ ಇರ್ತೀರ. ಅಲ್ಲ, ಏನೇ ಸಾಕ್ಷಿ, ಅವರಿಬ್ರು ಗಂಡ ಹೆಂಡತಿ ಹೊಂಟಾರ, ನಾ ಹೋಗಬೇಕು ಹೋಗ್ಬಾರ್ದನ್ನೋ ಕಾಮನ್ ಸೆನ್ಸ್ ಸಹ ಇಲ್ಲ. ರೆಡಿಯಾಗಿ ನಿಂತ ಬಿಟ್ಟಾಳ. ಅಲ್ಲ, ಇವ್ರಿಗೂ ಗೊತ್ತಿಲ್ಲ ಈ ಸಿದ್ಧಾರ್ಥ ಅವ್ರಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಾಗಂಗಿಲ್ಲ. ಯಾರು ಯಾವ ಉದ್ದೇಶ ಇಟ್ಕೊಂಡು ನಮ್ಮ ನಡುವೆ ಬರಾಕತ್ತಾರ ಅನ್ನೋದು ಅರ್ಥ ಆಗಂಗಿಲ್ಲ.
ಆದಷ್ಟು ಲಗು ಸಿದ್ಧಾರ್ಥ ಅವ್ರಿಗೆ ಇದನ್ನೆಲ್ಲ ಅರ್ಥ ಮಾಡ್ಸಾಕಬೇಕು. ಯಾಕೋ ಈ ಸಾಕ್ಷಿ ಬಿಹೇವಿಯರ್ ನಂಗೆ ದಿನಕ್ಕೆ ಚಲೋ ಅನ್ಸಾತೇ ಇಲ್ಲ. ಆದಷ್ಟು ಲಗುನ ಈಕಿನ ಮನೆಯಿಂದ ಸಾಕು ಹಾಕಾಕಬೇಕು. ಇಲ್ಲಾಂದ್ರೆ ಈಕಿ ನನ್ನ ಜೀವನದಾಗ ಮುಳ್ಳಾಗೋದಂತೂ ಗ್ಯಾರಂಟಿನ. ಆ ಪೂಜಾ ಬಂದ? ಹಾಂ ರೀ ಬರತೇನಿ.